ಇವತ್ತಿನ ಪ್ರೇಮಕಾವ್ಯ ಸೀರಿಯಲ್ ಸ್ಟಾರ್ಟಿಂಗಲ್ಲಿ ಆ್ಯಕ್ಚುಲಿ ನೆನ್ನೆ ಎಪಿಸೋಡ್ ಏನಾಗಿರುತ್ತೆ ಅಂತ ಅಂದರೆ ಪ್ರೇಮ ಫುಲ್ಲು ರಾಮ್ ಹೇಳಿರೋ ಮಾತಿಂದ ನೆಗೆಟಿವ್ ಆಗಿ ತಗೊಂಡವಳು. ಓಕೆ, ರಾಮ್ ನನ್ನನ್ನು ಲವ್ ಮಾಡ್ತಿಲ್ಲ, ನಾನು ಎಲ್ಲರ ಮುಂದೆ ಸತ್ಯ ಒಪ್ಕೋಬೇಕು ಅಂತ ಅಂದ್ಬಿಟ್ಟು ಸತ್ಯ ಒಪ್ಕೊಳಕ್ಕೆ ರೆಡಿಯಾಗಿರ್ತಾಳೆ. ಕಲ್ಯಾಣಿ ಹತ್ರ ಸಪ್ರೇಟಾಗಿ ಹೇಳಬೇಕು ಅಂತ ಹೋದಾಗ ಮಹೇಶ್ವರಿ ಹೋಗ್ಬಿಟ್ಟು ಎಲ್ಲರ ಮುಂದೆ ಹೇಳು ಅಂತ ಹೇಳಿದಾಗ ಎಲ್ಲರೂ ಕರಿತೀನಿ ಅಂತ ಹೇಳ್ತಾಳೆ. ಆವಾಗ ಪ್ರೇಮ ಇಲ್ಲ ಅತ್ತೆ, ನಾನೇ ಸ್ಟೇಜ್ ಮೇಲೆ ಹೋಗಿ ಹೇಳ್ತೀನಿ ಅಂತ ಹೋಗಿ ನಿಂತ್ಕೊಳ್ತಾಳೆ. ನಿಂತ್ಕೊಬಿಟ್ಟು ಇವತ್ತು ನಾನು ನನ್ನ ಜೀವನದ ಅತ್ಯಂತ ಮುಖ್ಯವಾದ ವಿಷಯನ ಮಾತಾಡಬೇಕು ಅಂತ ಇದ್ದೀನಿ. ನನ್ನ ರಾಮ್ ಮದುವೆ ಹೇಗಾಯಿತು, ಅವನನ್ನು ನಾನು ಯಾವಾಗಿಂದ ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡಿದೆ, ನಾನು ಚಿಕ್ಕ ಏಜಿಂದ ರಾಮ್ನ ಹೇಗೆ ನೋಡ್ತಿದ್ದೆ ಅಂತ ಎಲ್ಲ ಹೇಳಿ ಕ್ಷಮೆ ಕೇಳ್ತಾಳೆ. ಕ್ಷಮೆ ಕೇಳಿದ್ದು ನೋಡಿ ಅವ್ರ ಅಪ್ಪ ಫುಲ್ಲು ಟೆನ್ಷನ್ ಆಗ್ತಾನೆ. ಟೆನ್ಷನಾಗಿ ಕೇಳ್ತಾನೆ, ಏನಾಯ್ತಮ್ಮ ಮಗಳೇ, ಏನು ಕ್ಷಮೆ ಕೇಳ್ತಿದ್ಯಾ, ನನಗೆ ತುಂಬ ಭಯ ಆಗ್ತಿದೆ, ಎದೆ ಬಡಿತ ಜಾಸ್ತಿ ಆಗಿದೆ ಅಂತ ಹೇಳಿದ್ದು ಕೇಳಿ ಅಪ್ಪ ಏನಂತ ನಾನು ಹೇಳ್ತೀನಿ, ನಾನು ಏನಂತ ಹೇಳಿದ್ಮೇಲೆ ನಾನು ಏನಕ್ಕೆ ಕ್ಷಮೆ ಕೇಳಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ ಕಂಟಿನ್ಯೂ ಮಾಡಿದಾಗ ಈ ಕಡೆ ಮಹೇಶ್ವರಿ ಫುಲ್ ಸಂತೋಷವಾಗಿರ್ತಾಳೆ. ಕಾವ್ಯ ಅವಳು ತಮ್ಮನ ಕಿಟ್ಟಿನ ಮನೆಯಿಂದ ಹೊರಗಡೆ ಹಾಕ್ತೀನಿ ಅಂದಿದ್ದ ನೆನಪು ಮಾಡ್ಕೊಂಡು, ಏ ಕಾವ್ಯ, ನೀನು ನನ್ನ ತಮ್ಮನ ಮನೆಯಿಂದ ಹೊರಗಡೆ ಹಾಕ್ತೀನಿ ಅಂದಿದ್ದೆ ಅಲ್ವಾ, ಈಗ ನೋಡು ನಿಮ್ಮ ಅಕ್ಕನ್ನ ನಾನು ಹೇಗೆ ಮನೆಯಿಂದ ಹೊರಗಡೆ ಹಾಕ್ತೀನಿ ಅಂತ ಹೇಳಿ ಮನಸ್ಸಲ್ಲಿ ಫುಲ್ ಸಂತೋಷವಾಗಿರ್ತಾಳೆ. ಇಷ್ಟರಲ್ಲಿ ಏನು ಮಾಡ್ತಾಳೆ, ವಾಣಿ ಅಂದರೆ ಅವ್ರ ಮನೆ ಕೆಲಸದವಳು, ಅಯ್ಯೋ ಏನು ಮಾಡೋದು ಇವಾಗ, ಪ್ರೇಮಕ್ಕ ಎಲ್ಲನೂ ಹೇಳ್ಬಿಡ್ತಾರೆ ಅಂದ್ಬಿಟ್ಟು ರಾಮ್ ಹತ್ರ ಓಡಾಡ್ತಾಳೆ. ರಾಮ್ ಅಷ್ಟೊಳ್ಳೆ ಅವ್ರ ಫ್ರೆಂಡ್ಸ್ ಹತ್ರ ಹೇಳ್ಬಿಟ್ಟು, ಇವತ್ತು ನಾನು ಪ್ರೇಮಂಗೆ ಪ್ರಪೋಸ್ ಮಾಡಬೇಕು ಅಂತಿದ್ದೀನಿ, ಲೈಟೆಲ್ಲ ಆಫ್ ಆಗಬೇಕು, ಸೆಂಟರಲ್ಲಿ ಲೈಟ್ ಬರಬೇಕು, ಹಾಗೆ ಹಿಂಗೆ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇರಬೇಕಾದ್ರೆ ವಾಣಿ ಹೋಗಿ, ರಾಮಣ್ಣ ನೀನು ಪ್ರೇಮಕ್ಕ ದೂರ ಆಗ್ತಿದ್ದೀರಂತಲ್ಲ ನಿಜಾನ ಅಂತ ಹೇಳ್ತಾಳೆ. ಆವಾಗ ರಾಮ್, ಇಲ್ಲ ನಾವು ದೂರ ಆಗ್ತಿಲ್ಲ ಅಂದಾಗ, ಏನೋ ನೀವು ಮಾತು ಕೊಟ್ಟಿದ್ಲಂತಲ್ಲ ಪ್ರೇಮಕ್ಕ ನಿನಗೆ, ನಿಮ್ಮ ಬರ್ತಡೆಗೆ ಮುಂಚೆ ಪ್ರೀತಿ ಬರೆಸ್ನಿಲ್ಲ ಅಂದರೆ ಬಿಟ್ಟೋಯ್ತೀನಿ ಅಂತ ಹೇಳಿದ ಕೇಳಿ ರಾಮ್ ರೀಕಾಲ್ ಮಾಡ್ಕೊಳ್ತಾನೆ ಅವತ್ತು ಆಗಿದ್ದ ಇನ್ಸಿಡೆಂಟ್ ಏನೇನು ಮಾತಾಯಿತು ಅಂದಾಗ. ಲೈಕ್ ಅವಳು ಹೇಳಿರ್ತಾಳೆ, ಇನ್ ಕೇಸ್ ಇಷ್ಟು ನಿನ್ನ ಬರ್ತಡೇ ಅಷ್ಟರೊಳಗಡೆ ನನ್ನ ಬಗ್ಗೆ ನಿನ್ನ ಮೇಲೆ ಪ್ರೀತಿ ಬರೆಸ್ನಿಲ್ಲ ಅಂತ ಅಂದರೆ ನಾನೇ ಎಲ್ರಿಗೂ ಸತ್ಯ ಹೇಳ್ಬಿಟ್ಟು ನೀನು ಬಿಟ್ಟು ಹೊರಟೋಗ್ತೀನಿ ಅಂತ ಹೇಳಿ ಅವನಿಗೆ ಮಾತು ಕೊಟ್ಟಿರ್ತಾಳೆ. ಅದನ್ನು ನೆನಪು ಮಾಡ್ಕೊಂಡಿದ್ದು ಪ್ರೇಮ, ಅಯ್ಯಯ್ಯೋ ಪ್ರೇಮ ಇದನ್ನು ಹೇಳ್ಬಿಟ್ರೆ ಎಲ್ಲ ಹಾಳಾಗ್ಬಿಡುತ್ತೆ, ನಾನು ಹೋಗಿ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಅವನು ಓಡೋಗ್ತಾನೆ. ಅವನು ಓಡೋಗೋ ಅಷ್ಟರೊಳಗಡೆ ಪ್ರೇಮ ಇನ್ನೇನು ಸ್ಟಾರ್ಟ್ ಮಾಡಿರ್ತಾಳೆ. ಅವನು ಓಡೋಗಿ ಸ್ಟೇಜ್ ಮೇಲೆ ಹತ್ತಿ, ಸಾರಿ ಪ್ರೇಮ ಏನೋ ಹೇಳಬೇಕು ಅಂತಿದ್ಲು, ಅದಕ್ಕಿಂತ ಮುಖ್ಯವಾಗಿ ನಾನೇನೋ ಹೇಳಬೇಕು ಅಂತ ಹೇಳಿದಾಗ ಲೈಟ್ ಆಫ್ ಆಗುತ್ತೆ. ಲೈಟ್ ಆಫ್ ಆಗಿದ್ದು ನೋಡಿ ಪ್ರೇಮ ಹಿಂದ್ಗಡೆ ತಿರುಗಿ ನೋಡ್ತಾಳೆ. ಹಿಂದ್ಗಡೆ ತಿರುಗಿ ನೋಡಿ ಮುಂದ್ಗಡೆ ನೋಡೋ ಅಷ್ಟರೊಳಗಡೆ ರಾಮ್ ಮಂಡಿ ಊರಿಗೆ ಕೂತಿದ್ದು, ಪ್ರೇಮ ಐ ಲವ್ ಯು, ನಾನು ನಿನ್ನನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ, ನಿನ್ನ ಬಿಟ್ಟು ನಾನು ಇರೋಕ್ಕಾಗಲ್ಲ ಅಂತ ಹೇಳಿ ಪ್ರಪೋಸ್ ಮಾಡ್ತಾನೆ. ಅವ್ನು ಪ್ರಪೋಸ್ ಮಾಡಿ ನೋಡಿ ಪ್ರೇಮ ಫುಲ್ ಸಂತೋಷ ಆಗ್ತಾಳೆ. ಸಂತೋಷ ಆದಮೇಲಿಂದ ಅವಳು ಫುಲ್ ಅವಳ ಮುಖದಲ್ಲೇ ಗೊತ್ತಾಗ್ತಿರತ್ತೆ ಅವಳು ಸಂತೋಷ ಆಗೋದು. ಅದಾದಮೇಲೆ ಆಯಿತು ರಾಮ್, ನಾನು ನಿನ್ನ ಯಾವತ್ತೂ ಬಿಟ್ಟು ಹೋಗಲ್ಲ ಅಂತ ಹೇಳಿ ನಿಲ್ತಾಳೆ. ಈ ಕಡೆ ಇವರಿಬ್ಬರು ಸೀನ್ ನಡೀತಿದ್ರೆ ಆ ಕಡೆ ಕಾವ್ಯ ಮತ್ತು ಮಹಾದೇವ್ ಸೀನ್. ಕಾವ್ಯ ಕುಡಿದ್ಬಿಟ್ಟಿರ್ತಾಳಲ್ಲ, ಅವಳನ್ನ ಕಂಟ್ರೋಲ್ ಮಾಡಬೇಕು ಅಂತ ಅಂದ್ಬಿಟ್ಟು ಮಹಾದೇವ ಹೊರಗಡೆ ಕರ್ಕೊಂಡು ಹೋಗ್ತಿರ್ತಾನೆ. ಆಗ ಕಾವ್ಯ ಇದ್ದವಳು, ನನಗೆ ಐಸ್ ಕ್ರೀಮ್ ಬೇಕು, ಅದು ಏನು ಐಸ್ ಕ್ರೀಮ್ ಕೇಳ್ತಾಳೆ ಅಂತ ಅಂದರೆ ಎಳ್ನೀರು ಐಸ್ ಕ್ರೀಮ್ ಬೇಕು ಅಂತ ಕೇಳ್ತಾಳೆ. ಅದನ್ನು ಕೇಳಿ, ಅಯ್ಯಯ್ಯೋ ಇದು ಯಾವ ಸೀಮೆಯಲ್ಲಿ ಸಿಗ್ತದಮ್ಮಿ, ಇದೆಲ್ಲಿ ಸಿಗ್ತದೆ ಅಂತ ಕೇಳಿದಾಗ, ನಂಗೆ ಅದೆಲ್ಲ ಗೊತ್ತಿಲ್ಲ, ಐಸ್ ಕ್ರೀಮ್ ಬೇಕೇ ಬೇಕು, ಇಲ್ಲ ಅಂತ ಅಂದರೆ ನಾನು ಹೋಗಿ ಅತ್ತೆಗೆ ಐಸ್ ಕ್ರೀಮ್ ಕೊಡ್ತೀನಿ ಅಂತ ಹೇಳ್ತಾಳೆ. ಇದನ್ನು ಕೇಳಿಸ್ಕೊಂಡಿದ್ದು ಮಾಡಿದೆ, ಅಯ್ಯೋ ಬೇಡ ಕಣಮ್ಮಿ, ನೀನು ಹೋಗ್ಬೇಡ, ನಡಿ ನಾನೇ ನಿಂಗೆ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ರೋಡಲ್ಲಿ ಹೋದಾಗ ಅಲ್ಲಿ ಯಾವುದೂ ಐಸ್ ಕ್ರೀಮ್ ಅಂಗಡಿ ಓಪನ್ ಇರೋಲ್ಲ. ಇವನೇನು ಮಾಡ್ತಾನೆ, ಹೋಗ್ಬಿಟ್ಟು ಒಂದು ಅಂಗಡಿ ಕ್ಲೋಸ್ ಇರುತ್ತೆ, ಆ ಅಂಗಡಿ ಹತ್ರ ಹೋಗ್ಬಿಟ್ಟು ಶೆಟ್ಟರ್ ಹತ್ರ, ಅಣ್ಣ ಒಳಗಡೆ ಏನಾದ್ರು ಇದ್ದರೆ ಹೊರಗಡೆಗೆ ಬಾರೋಣ, ಐಸ್ ಕ್ರೀಮ್ ಬೇಕಿತ್ತು ಅಂತ ಅಂದಾಗ ಅಲ್ಲಿ ಯಾರೂ ಬರೋಲ್ಲ. ಅದಾದಮೇಲೆ ಕಾವ್ಯ ಇದ್ದವಳು ರೋಡಲ್ಲೇ ಕೂತ್ಕೊಂಡ್ಬಿಟ್ಟಾಳೆ. ನಂಗೆ ಅದೆಲ್ಲ ಗೊತ್ತಿಲ್ಲ, ನಂಗೆ ಎಳ್ನೀರು ಐಸ್ ಕ್ರೀಮ್ ಬೇಕೇ ಬೇಕು ಅಂತ ಕೂತ್ಕೊತಾಳೆ. ಅದಾದಮೇಲೆ ನೀನು ಹಿಂಗೆ ಆಡ್ತಿದ್ರೆ ನೋಡಿದವರು ಆಮೇಲೆ ನಾನು ನಿನ್ನ ಎತ್ತಾಕೊಂಡು ಹೋಗ್ತಿದ್ದೀನಿ ಅಂತ ಅನ್ಕೊಬಿಡ್ತಾರೆ ಕಣಮ್ಮಿ, ಹಿಂಗೆಲ್ಲ ಆಡಬೇಡ ಅಂತ ಅಂದಾಗ, ಏನು ನನ್ನ ಮಹಾದೇವನ ಹಂಗೆ ಅನ್ಕೋತಾರ, ಹಂಗೆ ಅನ್ಕೊಂಡು ನನಗೆ ಬಂದು ಹೊಡಿತಾರೆ ಕಣಮ್ಮಿ ಅಂತ ಅಂದಾಗ, ನಿನಗೆ ಹೊಡೆಯೋರು ಯಾರು, ನನ್ನ ಮಹಾದೇವನಿಗೆ ಹೊಡೆಯೋ ಅಂಥವ್ರು ಯಾರು ಅವರೇ, ಬನ್ನಿ ಅಂತ ಫುಲ್ ರೋಡಲ್ಲೆಲ್ಲ ಕುಡ್ದವ್ರು ಹೆಂಗೆ ಬಿಹೇವ್ ಮಾಡ್ತಾರೆ ಹಂಗೆ ಬಿಹೇವ್ ಮಾಡ್ತಿರ್ತಾಳೆ. ಅದಾದಮೇಲೆ ಇವನು ಎಳ್ನೀರು ಅಂತ ಹೇಳ್ತಾನೆ. ಏನು ಎಳ್ನೀರು ಅಂತ ಎಲ್ಲ ಹೆಸರಿಡ್ಕೊತಾರ ಅಂತ ಅದನ್ನು ಕಾಮಿಡಿ ಥರ ಹೇಳ್ತಾಳೆ. ಅದಾದಮೇಲೆ ಮುಂದುಗಡೆ ಎಳ್ನೀರು ಕಾಣಿಸುತ್ತೆ. ಎಳ್ನೀರು ಕಾಣಿಸ್ದಾಗ ಮಹಾದೇವ ಅವಳನ್ನ ಕನ್ವಿನ್ಸ್ ಮಾಡ್ತಾನೆ, ನೋಡಮ್ಮಿ ನೀನು ಏನು ಕೇಳಿದೆ, ಎಳ್ನೀರು ಐಸ್ ಕ್ರೀಮ್ ಕೇಳಿದೆ, ಸೊ ಫಸ್ಟ್ ಏನು ಮಾಡಬೇಕು ಅಂದರೆ ಫಸ್ಟ್ ಪಾರ್ಟ್ ಬಂದು ಎಳ್ನೀರು, ಐಸ್ ಕ್ರೀಮ್ ಬಂದು ಸೆಕೆಂಡ್ ಪಾರ್ಟ್ ಆಗುತ್ತೆ, ಸೊ ಫಸ್ಟು ಎಳ್ನೀರು ಕೊಡಿ, ಅದಾದಮೇಲೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಹೇಳಿದಾಗ
ಕಾವ್ಯ ಹಾಂ ಹಾಂ ಸರಿ ಸರಿ ಫಸ್ಟು ಎಳ್ನೀರು ಕುಡಿಯೋಣ ಅಂತ ಹೇಳಿ ಎಳ್ನೀರು ಹತ್ರಕ್ಕೆ ಹೋಗ್ತಾರೆ. ಇವನು ಹೋಗಿ ಎಳ್ನೀರು ತಗೊಳ್ತಾನೆ. ಆದರೆ ಮಚ್ಚು ಹುಡುಕ್ತಿರ್ತಾನೆ. ಅಷ್ಟರಲ್ಲಿ ಇವಳು ಮಚ್ಚನ ಎತ್ಕೊಂಡು ಹಿಂಗೆ ಹಿಂಗೆ ಅಂತ ತಿರುಗಿಸ್ತಿರ್ತಾಳೆ. ಆವಾಗ ಮಹಾದೇವಂಗೆ ಹೇಳ್ತಾಳೆ, ಮಹಾದೇವ ನೀನು ಕೈಯಲ್ಲಿ ಎಳ್ನೀರು ಹಿಡ್ಕೊ, ನಾನು ಒಂದೇ ಶಾಟ್ಗೆ ಅದನ್ನು ಕಚಕ್ ಮಾಡಿಬಿಡ್ತೀನಿ ಅಂತ ಹೇಳಿದ್ದು ಕೇಳಿ ಮಹಾದೇವ ಫುಲ್ ಶಾಕಲ್ಲಿ, ಅಮ್ಮಿ ಕೊಡಮ್ಮಿ, ಯಾಕಮ್ಮಿ ಹಿಂಗೆ ಆಡ್ತಿದ್ಯಾ ಅಂದ್ಬಿಟ್ಟು ಅವಳ ಹತ್ರ ಮಚ್ಚನ್ನ ಕಿತ್ಕೊಂಡು ಅವನೇ ಎಳ್ನೀರನ್ನ ಬಿಡಿಸ್ಕೊಡ್ತಾನೆ. ಇದೇ ಇವತ್ತಿನ ಅಪ್ಡೇಟು.